Jai Hind, welcome to Tejas Easy English. Dear friends, in this video I have taken 100 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು. ನಾನು ತುಂಬ ಪ್ರಯತ್ನಿಸಿದೆ ಆದರೆ ಏನೂ ಪ್ರಯೋಜನ ಆಗಿಲ್ಲ. ನಾನು ತುಂಬ ಟ್ರೈ ಮಾಡಿದೆ ಆದರೆ ಏನೂ ಯೂಸ್ ಆಗಿಲ್ಲ ಅಂತೀವಲ್ಲ. ಐ ಟ್ರೈಡ್ ಅ ಲಾಟ್ ಬಟ್ ಆಲ್ ಇನ್ ವೈನ್. ಐ ಟ್ರೈಡ್ ಅ ಲಾಟ್ ಬಟ್ ಆಲ್ ಇನ್ ವೈನ್. ತಣ್ಣನೆ ನೀರನ್ನು ಕುಡಿಬೇಡ, ಚಿಲ್ಡ್ ವಾಟರ್ ಅಂತೀವಲ್ಲ. ಚಿಲ್ಡ್ ವಾಟರ್ ಅಥವಾ ಕೋಲ್ಡ್ ವಾಟರ್. ಡೋಂಟ್ ಟೇಕ್ ಚಿಲ್ಡ್ ವಾಟರ್. ಟೇಕ್ ಅಂದ್ರೆ ಡ್ರಿಂಕ್ ಅನ್ನೋ ಅರ್ಥನೇ ಬರುತ್ತೆ. ಸೊ ಡೋಂಟ್ ಟೇಕ್ ಚಿಲ್ಡ್ ವಾಟರ್. ನನ್ನ ವಾಚ್ ಕೆಲಸ ಮಾಡ್ತಾ ಇಲ್ಲ, ನನ್ನ ವಾಚ್ ಇದೆಯಲ್ಲ ವರ್ಕ್ ಮಾಡ್ತಿಲ್ಲ ಅನ್ನೋದಕ್ಕೆ ಮೈ ವಾಚ್ ಈಸ್ ನಾಟ್ ಫಂಕ್ಷನಿಂಗ್. ಮೈ ವಾಚ್ ಈಸ್ ನಾಟ್ ಫಂಕ್ಷನಿಂಗ್. ಅದನ್ನು ಕೇಳಿ ಬೇಸರವಾಯಿತು, ಆ ವಿಷಯ ಕೇಳಿ ಬೇಜಾರಾಯಿತು ಅಂತೀವಲ್ಲ. ಸಾರಿ ಟು ಹಿಯರ್ ದಟ್. ಸಾರಿ ಟು ಹಿಯರ್ ದಟ್. ಯಾರೂ ನನ್ನನ್ನು ಕೇಳಿಸ್ಕೊಳ್ಳಿಲ್ಲ ಅಂದರೆ ನಾನು ಹೇಳಿದ್ದನ್ನು ಯಾರೂ ಕೇಳಿಸ್ಕೊಳ್ಳಿಲ್ಲ ಅಂತೇಳಿ. ಸೊ ನೋಬಡಿ ಲಿಸನ್ ಟು ಮೀ. ನೋಬಡಿ ಲಿಸನ್ ಟು ಮೀ. ಅವಳು ಬಟ್ಟೆ ಹೊಲಿಯುತ್ತಾಳೆ. ಅವಳು ಏನು ಮಾಡ್ತಾಳೆ ಕೇಳಿದ್ರೆ ಅವಳು ಬಟ್ಟೆ ಹೊಲಿತಾಳೆ, ಟೈಲರ್ ಅವಳು ಅಂತೀವಲ್ಲ. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಈ ಜನರು ನಿನ್ನನ್ನು ಭೇಟಿ ಮಾಡಲು ಬಯಸ್ತಾರೆ, ಇವರೆಲ್ಲ ನಿನ್ನ ಮೀಟ್ ಮಾಡಬೇಕಂತೆ ಅಂತ ಹೇಳೋದಕ್ಕೆ ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ಸಮಯ ಎಷ್ಟು ಬದಲಾಗಿದೆ, ಟೈಮ್ ಎಷ್ಟೊಂದು ಚೇಂಜ್ ಆಗಿದೆ ಅಂತೀವಲ್ಲ. ಸೊ ಸಮಯ ಎಷ್ಟು ಬದಲಾಗಿದೆ ಅನ್ನೋದಕ್ಕೆ ಹೌ ಚೇಂಜ್ಡ್ ದ ಟೈಮ್ ಈಸ್. ಹೌ ಚೇಂಜ್ಡ್ ದ ಟೈಮ್ ಈಸ್. ಹಣೆ ಬರಹವನ್ನು ಬದಲಾಯಿಸಲು ಯಾರಿಂದ ಸಾಧ್ಯ. ನಮ್ಮ ಡೆಸ್ಟಿನಿಯ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಅರ್ಥದ ವಾಕ್ಯ. ಸೊ ಹಣೆ ಬರಹವನ್ನು ಬದಲಾಯಿಸಲು ಯಾರಿಂದ ಸಾಧ್ಯ ಕೇಳೋದಕ್ಕೆ ಹೂ ಕ್ಯಾನ್ ಚೇಂಜ್ ದ ಡೆಸ್ಟಿನಿ. ಹೂ ಕ್ಯಾನ್ ಚೇಂಜ್ ದ ಡೆಸ್ಟಿನಿ. ದಯವಿಟ್ಟು ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ, ಇನ್ನೊಂದು ಸ್ವಲ್ಪ ತಗೊಳ್ಳಿ ಪ್ಲೀಸ್ ಅಂತ ಹೇಳ್ತೀವಲ್ಲ. ಪ್ಲೀಸ್ ಹ್ಯಾವ್ ಸಮ್ ಲಿಟಲ್ ಮೋರ್. ಪ್ಲೀಸ್ ಹ್ಯಾವ್ ಸಮ್ ಲಿಟಲ್ ಮೋರ್. ದಯವಿಟ್ಟು ಗಮನ ಕೊಡಿ, ಅಟೆನ್ಷನ್ ಕೊಡಿ ಅಂತ ಹೇಳೋದಕ್ಕೆ ಪ್ಲೀಸ್ ಪೇ ಅಟೆನ್ಷನ್. ಪ್ಲೀಸ್ ಪೇ ಅಟೆನ್ಷನ್. ನಿನ್ನ ಕೆಲಸ ಹೊಗಳಿಕೆಗೆ ಅರ್ಹ, ಅಷ್ಟೊಳ್ಳೆ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳೋದಕ್ಕೆ ಹೊಗಳಿಕೆಗೆ ಅರ್ಹ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪ್ರೈಸ್ ವರ್ದಿ ಅನ್ನೋ ವರ್ಡ್. ಸೊ ಯುವರ್ ವರ್ಕ್ ಈಸ್ ಪ್ರೈಸ್ ವರ್ದಿ. ಯುವರ್ ವರ್ಕ್ ಈಸ್ ಪ್ರೈಸ್ ವರ್ದಿ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ತುಂಬ ಸಂತೋಷವಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ ನಾನು, ಆನೆಸ್ಟಾಗಿ ಹೇಳಬೇಕಂದ್ರೆ ಅಂತೀವಲ್ಲ. ಟು ಬಿ ವೆರಿ ಆನೆಸ್ಟ್ ಐ ಆಮ್ ವೆರಿ ಹ್ಯಾಪಿ. ಟು ಬಿ ವೆರಿ ಆನೆಸ್ಟ್ ಐ ಆಮ್ ವೆರಿ ಹ್ಯಾಪಿ. ಅವನು ಯಾರು ಅಂತ ದೇವರಿಗೆ ಗೊತ್ತು. ಅವನು ಯಾರು ಅಂತ ದೇವರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ ಅನ್ನೋ ಅರ್ಥವಾಕ್ಯ. ಗಾಡ್ ನೋಸ್ ಹೂ ಹಿ ಈಸ್. ಗಾಡ್ ನೋಸ್ ಹೂ ಹಿ ಈಸ್. ಅವನು ಚಳಿಯಿಂದ ನಡುಗ್ತಾ ಇದ್ದ, ಅವನು ಚಳಿಯಿಂದ ನಡುಗುತ್ತಿದ್ದನು ಅನ್ನೋದಕ್ಕೆ ಹಿ ವಾಸ್ ಶಿವರಿಂಗ್ ವಿತ್ ಕೋಲ್ಡ್. ಹಿ ವಾಸ್ ಶಿವರಿಂಗ್ ವಿತ್ ಕೋಲ್ಡ್. ನನಗೆ ತಿಳಿಯದೆ ನಿನಗೆ ನೋವುಂಟು ಮಾಡಿದೆ. ನಿನಗೆ ನೋವಾಗಿದ್ರೆ ಸಾರಿ, ನನಗೆ ಗೊತ್ತಾಗಿಲ್ಲ ನಿನಗೆ ನೋವಾಗುತ್ತೆ ಅಂತೇಳಿ ಅನ್ನೋ ಅರ್ಥದ ವಾಕ್ಯ. ಸೊ ನನಗೆ ತಿಳಿಯದೆ ನಿನಗೆ ನೋವುಂಟು ಮಾಡಿದೆ ಅನ್ನೋದಕ್ಕೆ ಐ ಹಾರ್ಟ್ ಯು ಅನ್ನೋವಿಂಗ್ಲಿ. ಅನ್ನೋವಿಂಗ್ಲಿ ಅಂದರೆ ನನಗೆ ಗೊತ್ತಾಗದಿದ್ದ ಹಾಗೆ ಅಂತ. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಳ್ಳೋದು ಒಳ್ಳೆಯದು. ನಿನ್ನ ತಪ್ಪನ್ನು ಒಪ್ಕೊಳ್ಳೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಕನ್ಫೆಸ್ ಯುವರ್ ಫಾಲ್ಟ್. ಯು ಶುಡ್ ಕನ್ಫೆಸ್ ಯುವರ್ ಫಾಲ್ಟ್. ಇದೆಲ್ಲವೂ ನಿನ್ನ ತಪ್ಪು, ಇದೆಲ್ಲ ಕೂಡ ನಿಂದೇ ತಪ್ಪು ಅನ್ನೋದಕ್ಕೆ ಇಟ್ಸ್ ಆಲ್ ಯುವರ್ ಫಾಲ್ಟ್. ಇಟ್ಸ್ ಆಲ್ ಯುವರ್ ಫಾಲ್ಟ್. ಹಾಗೆ ಯೋಚನೆ ಕೂಡ ಮಾಡಬೇಡ, ಆ ರೀತಿ ಯೋಚನೆ ಕೂಡ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಈವನ್ ಥಿಂಕ್ಸು. ಈವನ್ ಥಿಂಕ್ಸು ಅಂದರೆ ಯೋಚನೆ ಕೂಡ ಮಾಡಬೇಡ ಅಂತೇಳಿ. ನೀನು ಏನನ್ನು ಹುಡುಕುತ್ತಿದ್ದೀಯಾ, ಏನು ಸರ್ಚ್ ಮಾಡ್ತಿದ್ದೀಯಾ ಅನ್ನೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್. ವಾಟ್ ಆರ್ ಯು ಲುಕಿಂಗ್ ಫಾರ್. ನೀನು ಶಾಂತವಾಗಿ ಉಳಿದುಕೊಳ್ಳುವ ಅವಶ್ಯಕತೆ ಇದೆ, ಅಂದರೆ ನೀನು ಕಾಮ್ ಆಗಿರುವಂಥ ನೆಸೆಸಿಟಿ ಇದೆ ಅನ್ನೋದಕ್ಕೆ ಯು ನೀಡ್ ಟು ರಿಮೈನ್ ಕಾಮ್. ಯು ನೀಡ್ ಟು ರಿಮೈನ್ ಕಾಮ್. ಅವನು ಏನೂ ಮಾಡಿಲ್ಲ, ಅವನು ಏನೂ ಮಾಡಿಲ್ಲಲ್ಲ ಅನ್ನೋದಕ್ಕೆ ಹಿ ಡಿಡ್ ನಥಿಂಗ್. ಹಿ ಡಿಡ್ ನಥಿಂಗ್. ಅವನಿಗೆ ಹೆಚ್ಚು ಹೇಳು, ಅವನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳು ಅನ್ನೋದಕ್ಕೆ ಟೆಲ್ ಹಿಮ್ ಮೋರ್. ಟೆಲ್ ಹಿಮ್ ಮೋರ್. ಮೋರ್ ಅಂದರೆ ಜಾಸ್ತಿ. ಗೋಡೆ ಮೇಲೆ ಬರಿಬೇಡ, ಕೆಟ್ಟ ಅಭ್ಯಾಸ. ಗೋಡೆ ಮೇಲೆಲ್ಲ ಬರಿಬೇಡ ಅಂತೀವಲ್ಲ. ಡೋಂಟ್ ರೈಟ್ ಆನ್ ದ ವಾಲ್. ಡೋಂಟ್ ರೈಟ್ ಆನ್ ದ ವಾಲ್. ನೀನು ಯಾಕೆ ಹಿಂದೆ ನಡೀತಿದೆಯಾ, ಯಾಕೆ ಹಿಂದೆ ಹೋಗ್ತಿದೆಯಾ ನೀನು ಅಂತ ಕೇಳೋದಕ್ಕೆ ವೈ ಆರ್ ಯು ವಾಕಿಂಗ್ ಬ್ಯಾಕ್ವರ್ಡ್ಸ್
ಬ್ಯಾಕ್ವರ್ಡ್ಸ್ ಅಂದರೆ ಬ್ಯಾಕ್ ಸೈಡ್, ವಾಪಸ್ ಅಂತೇಳಿ. ನನಗೆ ನಿನ್ನ ಕರುಣೆಯ ಅವಶ್ಯಕತೆ ಇಲ್ಲ, ನಿನ್ನ ಸಿಂಪತಿ ನಂಗೆ ಬೇಡ ಅಂತ ಹೇಳೋದಕ್ಕೆ ಐ ಡೋಂಟ್ ನೀಡ್ ಯುವರ್ ಸಿಂಪತಿ, ಐ ಡೋಂಟ್ ನೀಡ್ ಯುವರ್ ಸಿಂಪತಿ. ನಾನು ನಿನಗೆ 2 ಸಾರಿ ಕಾಲ್ ಮಾಡಿದ್ದೆ, 2 ಸಾರಿ ಕಾಲ್ ಮಾಡಿದ್ದೆ, ಎಲ್ಲೋಗಿದ್ದೆ ನೀನು ಕೇಳ್ತೀವಲ್ಲ. ಐ ಕಾಲ್ಡ್ ಯು ಟ್ವೈಸ್, ಐ ಕಾಲ್ಡ್ ಯು ಟ್ವೈಸ್. ನನಗೆ ಸಿಟ್ಟು ತರಿಸ್ಬೇಡ, ನನಗೆ ಸಿಟ್ಟು ತರಿಸ್ಬೇಡ ಮತ್ತೆ ಅಂತೀವಲ್ಲ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ, ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ನಿನಗೆ ಏನೂ ಗೊತ್ತಿಲ್ಲ, ನಿನಗೆ ಏನೂ ಗೊತ್ತಿಲ್ಲ ಅನ್ನೋದಕ್ಕೆ ಯು ಡೋಂಟ್ ನೋ ಎನಿಥಿಂಗ್, ಯು ಡೋಂಟ್ ನೋ ಎನಿಥಿಂಗ್. ಈ ಫ್ಯಾನ್ ಉಪಯೋಗವಿಲ್ಲ, ಈ ಫ್ಯಾನ್ ಯೂಸ್ ಇಲ್ಲ ಅನ್ನೋದಕ್ಕೆ ದಿಸ್ ಫ್ಯಾನ್ ಯೂಸ್ಲೆಸ್, ದಿಸ್ ಫ್ಯಾನ್ ಯೂಸ್ಲೆಸ್. ನೀನು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀಯಾ, ನೀನು ಗ್ಯಾರಂಟಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀಯಾ ಅಂತೀವಲ್ಲ. ಯು ವಿಲ್ ಗೆಟ್ ಇನ್ ಟು ಟ್ರಬಲ್, ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸು, ನಿನಗೆ ತೊಂದರೆ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅನ್ನೋದಕ್ಕೆ ಸಾರಿ ಟು ಬಾದರ್ ಯು. ಬಾದರ್ ಅಂದರೆ ತೊಂದರೆ ಕೊಡೋದು. ಸೊ ಸಾರಿ ಟು ಬಾದರ್ ಯು. ಇದಕ್ಕೆ ಎಷ್ಟಾಗುತ್ತೆ ಇದಕ್ಕೆ ಕೇಳೋದಕ್ಕೆ ಹೌ ಮಚ್ ಇಸ್ ಇಟ್, ಹೌ ಮಚ್ ಇಸ್ ಇಟ್. ಇದಕ್ಕೆ 100 ರೂಪಾಯಿ, ಅದಕ್ಕೆ ಆನ್ಸರ್ ಅನ್ನೋ ರೀತಿ ಇದೆ ನೋಡಿ. ದಿಸ್ ಈಸ್ ಫಾರ್ 100 rupees, ದಿಸ್ ಈಸ್ ಫಾರ್ 100 rupees. ಇದು ತುಂಬ ದುಬಾರಿ ಆಯಿತು, ತುಂಬ ಕಾಸ್ಟ್ಲಿ ಆಯ್ತಪ್ಪ ಇದು ಅಂತೀವಲ್ಲ. ದಿಸ್ ಈಸ್ ಟೂ ಎಕ್ಸ್ಪೆನ್ಸಿವ್, ದಿಸ್ ಈಸ್ ಟೂ ಎಕ್ಸ್ಪೆನ್ಸಿವ್. ನೀನು ಸಮಸ್ಯೆಯಲ್ಲಿ ಇದ್ದೀಯಾ, ನೀನು ಪ್ರಾಬ್ಲಮಲ್ಲಿ ಇದೆಯಾ ಕೇಳ್ತೀವಲ್ಲ. ಆರ್ ಯು ಇನ್ ಟ್ರಬಲ್, ಆರ್ ಯು ಇನ್ ಟ್ರಬಲ್. ನನಗೆ ಒಂದು ಪ್ರಶ್ನೆ ಇದೆ ಅಂದರೆ ನನಗೊಂದು ಪ್ರಶ್ನೆ ಕೇಳೋಕ್ಕಿದೆ ಅನ್ನೋ ಅರ್ಥ. ಸೊ ನನಗೆ ಒಂದು ಪ್ರಶ್ನೆ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ಕ್ವಶನ್, ಐ ಹ್ಯಾವ್ ಅ ಕ್ವಶನ್. ನಾವು ಸಮಯ ಹಾಳು ಮಾಡ್ತಾ ಇದ್ದೀವಿ, ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ವಿ ಆರ್ ವೇಸ್ಟಿಂಗ್ ಟೈಮ್, ವಿ ಆರ್ ವೇಸ್ಟಿಂಗ್ ಟೈಮ್. ನೀನು ಮಾತನಾಡುವ ಮೊದಲು ಯೋಚಿಸು, ಸುಮ್ಮನೆ ಮಾತಾಡಬೇಡ, ಮಾತಾಡೋಕ್ಕಿಂತ ಮೊದಲೇ ಯೋಚನೆ ಮಾಡಿ ಮಾತಾಡು ಅಂತೀವಲ್ಲ. ಥಿಂಕ್ ಬಿಫೋರ್ ಯು ಸ್ಪೀಕ್, ಥಿಂಕ್ ಬಿಫೋರ್ ಯು ಸ್ಪೀಕ್. ಎಲ್ಲರೂ ರೂಮಿನಿಂದ ಹೊರಗೆ ಹೋಗಿ, ಎಲ್ಲರೂ ಕೂಡ ರೂಮಿಂದ ಹೊರಗೋಗಿ ಅನ್ನೋದಕ್ಕೆ ಎವ್ರಿ ಒನ್ ಕ್ಲಿಯರ್ ದ ರೂಮ್, ಎವ್ರಿ ಒನ್ ಕ್ಲಿಯರ್ ದ ರೂಮ್. ನನಗೆ ನಿದ್ದೆ ಮಾಡಲು ಆಗ್ತಾ ಇಲ್ಲ, ನನಗೆ ನಿದ್ದೆನೇ ಬರ್ತಿಲ್ಲ, ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕೆ ಐ ಆಮ್ ಅನೇಬಲ್ ಟು ಸ್ಲೀಪ್, ಐ ಆಮ್ ಅನೇಬಲ್ ಟು ಸ್ಲೀಪ್. ನಿನ್ನ ಹುಟ್ಟಿದ ಹಬ್ಬ ಯಾವಾಗ, ನಿನ್ನ ಬರ್ಡೇ ಯಾವಾಗ ಕೇಳ್ತೀವಲ್ಲ. ವೆನ್ ಈಸ್ ಯುವರ್ ಬರ್ಡೇ, ವೆನ್ ಈಸ್ ಯುವರ್ ಬರ್ಡೇ. ಭಾನುವಾರ ಸಿಗೋಣ ಅಂದರೆ ಭಾನುವಾರ ಮೀಟ್ ಮಾಡೋಣ ಅನ್ನೋದಕ್ಕೆ ಸಿ ಯು ಆನ್ ಸಂಡೇ, ಸಿ ಯು ಆನ್ ಸಂಡೇ. ಇದನ್ನು ನಂಬು ಇಲ್ಲ ಬಿಡು, ನಿನಗೆ ಬಿಟ್ಟಿದ್ದು. ಇದು ನಂಬಿದರೆ ನಂಬು, ಬಿಟ್ಟರೆ ಬಿಡು ಅಂತೀವಲ್ಲ. ಬಿಲೀವ್ ಇಟ್ ಆರ್ ನಾಟ್, ಬಿಲೀವ್ ಇಟ್ ಆರ್ ನಾಟ್. ನೀನು ಏನು ಯೋಚಿಸಿದೆ, ಏನು ಯೋಚನೆ ಮಾಡಿದೆ ನೀನು. ವಾಟ್ ಡಿಡ್ ಯು ಥಿಂಕ್, ವಾಟ್ ಡಿಡ್ ಯು ಥಿಂಕ್. ನೀನು ಮತ್ತೆ ತಡವದೆ, ಮತ್ತೊಂದು ಸರಿ ಲೇಟ್ ಆದೆ, ನೀನು ಪದೇ ಪದೇ ಅದನ್ನೇ ಮಾಡ್ತೀಯ ಅನ್ನೋದಕ್ಕೆ ಯು ಆರ್ ಲೇಟ್ ಅಗೈನ್, ಯು ಆರ್ ಲೇಟ್ ಅಗೈನ್. ನಾನು ತುಂಬ ತಿಂದೆನು, ಒಳ್ಳೆ ಊಟ ಮಾಡಿದೆ ನಾನು, ತುಂಬ ಚೆನ್ನಾಗಿ ತಿಂದೆ ನಾನು ಅನ್ನೋದಕ್ಕೆ ಐ ಏಟ್ ಟೂ ಮಚ್, ಟೂ ಮಚ್ ಅಂದರೆ ಜಾಸ್ತಿ ಅಂತ. ನಾನು ನನ್ನ ಮನಸ್ಸು ಬದಲಿಸಿದೆ, ನನ್ನ ಮೈಂಡನ್ನು ಚೇಂಜ್ ಮಾಡಿದೆ ನಾನು ಅನ್ನೋದಕ್ಕೆ ಐ ಹ್ಯಾವ್ ಚೇಂಜ್ ಮೈ ಮೈಂಡ್, ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ನಿನಗೆ ಏನಾಗಿದೆ, ಏನಾಗಿದೆ ನನಗೆ ಅನ್ನೋದಕ್ಕೆ ವಾಟ್ ಹ್ಯಾಪನ್ ಟು ಯು ಅಥವಾ ವಾಟ್ಸ್ ರಾಂಗ್ ವಿತ್ ಯು, ವಾಟ್ಸ್ ರಾಂಗ್ ವಿತ್ ಯು. ನಾನು ನಿನ್ನ ಪರವಾಗಿದ್ದೀನಿ, ನಾನು ನಿನ್ನ ಪರವಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಆನ್ ಯುವರ್ ಸೈಡ್, ಐ ಆಮ್ ಆನ್ ಯುವರ್ ಸೈಡ್. ಇದು ಕಷ್ಟ ಅಲ್ಲ, ಇದು ಈಸಿ ಅನ್ನೋದಕ್ಕೆ ಇಟ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಯಾರೋ ನನ್ನನ್ನು ನೋಡ್ತಾ ಇದ್ರು, ಯಾರೋ ನನ್ನ ನೋಡ್ತಾ ಇದ್ರು ಅನ್ನೋದಕ್ಕೆ someone was watching me, someone was watching me. ನೀನು ಯಾವಾಗ ಬಂದೆ, ಯಾವಾಗ ಬಂದೆ ನೀನು. when did you come, when did you come. ನಾನು ನಿನ್ನನ್ನು ನೋಡಲಿಲ್ಲ, ಸಾರಿ ನಾನು ನಿನ್ನ ನೋಡಲಿಲ್ಲ ಅಂತೀವಲ್ಲ. ಐ ಡಿಡಂಟ್ ಸಿ ಯು, ಐ ಡಿಡಂಟ್ ಸಿ ಯು. ನಾನು ಹೊರಗೆ ಹೋಗ್ತಾ ಇದ್ದೀನಿ, ನಾನು ಹೊರಗಡೆ ಹೋಗ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಔಟ್, ಐ ಆಮ್ ಗೋಯಿಂಗ್ ಔಟ್. ಸುಮ್ಮನೆ ನನಗೆ ತಿಳಿಯಲು ಬಿಡು, ನನಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳಕ್ಕೆ ಬಿಡು ನನಗೆ ಅನ್ನೋದಕ್ಕೆ ಜಸ್ಟ್ ಲೆಟ್ ಮಿ ನೋ, ಜಸ್ಟ್ ಲೆಟ್ ಮಿ ನೋ. ಚಾಕು ಹರಿತವಾಗಿದೆ, ಶಾರ್ಪ್ ಆಗಿದೆ. ದ ನೈಫ್ ಈಸ್ ಶಾರ್ಪ್, ದ ನೈಫ್ ಈಸ್ ಶಾರ್ಪ್. ಬೆಕ್ಕಿನ ಕಡೆ ನೋಡು, ಲುಕ್ ಎಟ್ ದ ಕ್ಯಾಟ್, ಲುಕ್ ಎಟ್ ದ ಕ್ಯಾಟ್. ನಾವು ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಹೋಗೋಣ ನಾವೆಲ್ಲರೂ ಅನ್ನೋದಕ್ಕೆ ವಿ ವಿಲ್ ಗೋ ಟುಗೆದರ್, ವಿ ವಿಲ್ ಗೋ ಟುಗೆದರ್.
ಈ ಸೂಟ್ ನಿನಗೆ ಒಪ್ಪುತ್ತೆ ಅಥವಾ ಈ ಸೂಟ್ ನಿನಗೆ ಸೂಟ್ ಆಗುತ್ತೆ ಅಂತೀವಲ್ಲ, ದ ಸೂಟ್ ಸೂಟ್ಸ್ ಯು, ದ ಸೂಟ್ ಸೂಟ್ಸ್ ಯು. ನಿನ್ನ ವಿದ್ಯಾರ್ಹತೆ ಏನು, ನಿನ್ನ ಕ್ವಾಲಿಫಿಕೇಶನ್ ಏನು ಕೇಳೋದಕ್ಕೆ ವಾಟ್ ಈಸ್ ಯುವರ್ ಎಜುಕೇಷನ್, ವಾಟ್ ಈಸ್ ಯುವರ್ ಎಜುಕೇಷನ್ ಆರ್ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್. ನಿನ್ನ ಸಂಶೋಧನೆಯ ಕ್ಷೇತ್ರ ಯಾವುದು, ನಿನ್ನ ಸಂಶೋಧನೆಯ ಕ್ಷೇತ್ರ ಯಾವುದು ಅಂತ ಕೇಳೋದಕ್ಕೆ ವಾಟ್ಸ್ ಯುವರ್ ಏರಿಯಾ ಆನ್ ರಿಸರ್ಚ್, ವಾಟ್ಸ್ ಯುವರ್ ಏರಿಯಾ ಆನ್ ರಿಸರ್ಚ್. ನೀನು ಯಾವ ಬ್ಯಾಚ್ನವನು, ಯಾವ ಬ್ಯಾಚ್ ನಿಮ್ಮದು ಕೇಳೋದಕ್ಕೆ ಯು ಆರ್ ಫ್ರಮ್ ವಿಚ್ ಬ್ಯಾಚ್, ಯು ಆರ್ ಫ್ರಮ್ ವಿಚ್ ಬ್ಯಾಚ್. ನಿನ್ನ ಆಸಕ್ತಿಯ ಕ್ಷೇತ್ರ ಯಾವುದು, ಇಂಟ್ರೆಸ್ಟಿಂಗ್ ಫೀಲ್ಡ್ ಯಾವುದು ಕೇಳ್ತೀವಲ್ಲ, ವಾಟ್ ಈಸ್ ಯುವರ್ ಏರಿಯಾ ಆಫ್ ಇಂಟ್ರೆಸ್ಟ್, ವಾಟ್ ಈಸ್ ಯುವರ್ ಏರಿಯಾ ಆಫ್ ಇಂಟ್ರೆಸ್ಟ್. ನೀನೊಬ್ಬ ವಿದ್ಯಾರ್ಥಿಯಾಗಿ ಹೇಗಿದ್ದೆ, ಸ್ಟೂಡೆಂಟ್ ಲೈಫಲ್ಲಿ ಹೇಗಿದ್ದೆ ನೀನು ಕೇಳೋದಕ್ಕೆ ಹೌ ಆರ್ ಯು ಆ್ಯಸ್ ಎ ಸ್ಟೂಡೆಂಟ್, ಹೌ ಆರ್ ಯು ಆ್ಯಸ್ ಎ ಸ್ಟೂಡೆಂಟ್. ಯಾವ ವಿಷಯದಲ್ಲಿ ನೀನು ಪದವಿ ಪಡೆದಿದ್ದು, ನಿನ್ನ ಡಿಗ್ರಿ ಆಗಿದ್ದು ಯಾವುದರಲ್ಲಿ ಕೇಳೋದಕ್ಕೆ ಇನ್ ವಿಚ್ ಸಬ್ಜೆಕ್ಟ್ ಆರ್ ಯು ಗ್ರ್ಯಾಜುಯೇಟೆಡ್, ಇನ್ ವಿಚ್ ಸಬ್ಜೆಕ್ಟ್ ಆರ್ ಯು ಗ್ರ್ಯಾಜುಯೇಟೆಡ್. ನೀನು ಪದವಿ ಪಡೆದಿದ್ದು ಎಲ್ಲಿ ಅಂದರೆ ಡಿಗ್ರಿ ಆಗಿದ್ದು ಎಲ್ಲಿ ನಿಂದು, ಯಾವ ಯೂನಿವರ್ಸಿಟಿ ಕೇಳುವ ಅರ್ಥ ವೇರ್ ಡಿಡ್ ಯು ಗ್ರ್ಯಾಜುಯೇಟ್ ಫ್ರಮ್, ವೇರ್ ಡಿಡ್ ಯು ಗ್ರ್ಯಾಜುಯೇಟ್ ಫ್ರಮ್. ನೀನು ನಿನ್ನ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಎಲ್ಲಿ ಮುಗಿಸಿದ್ದು ಯಾವಾಗ ಅಂತೇಳಿ ವೆನ್ ಡಿಡ್ ಯು ಫಿನಿಶ್ ಯುವರ್ ಮಾಸ್ಟರ್ಸ್, ವೆನ್ ಡಿಡ್ ಯು ಫಿನಿಶ್ ಯುವರ್ ಮಾಸ್ಟರ್ಸ್. ನೀನು ಏನು ಹೇಳಲು ಬಯಸುತ್ತೀಯಾ, ನೀನು ಏನು ಹೇಳೋಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ವಾಟ್ ಡು ಯು ವಾಂಟ್ ಟು ಸೇ, ವಾಟ್ ಡು ಯು ವಾಂಟ್ ಟು ಸೇ. ನಿನ್ನ ಅಭಿಪ್ರಾಯ ಏನು, ನಿನ್ನ ಒಪಿನಿಯನ್ ಏನು ಕೇಳೋದಕ್ಕೆ ವಾಟ್ ಈಸ್ ಯುವರ್ ಒಪಿನಿಯನ್, ವಾಟ್ ಈಸ್ ಯುವರ್ ಒಪಿನಿಯನ್. ನೀನು ಹೇಳೋದು ಏನಾದರೂ ಇದೆಯಾ, ಹೇಳೋಕೆ ಏನಾದರೂ ಇದೆಯಾ ನಿನಗೆ ಕೇಳೋದಕ್ಕೆ ಡು ಯು ಹ್ಯಾವ್ ಸಮಥಿಂಗ್ ಟು ಸೇ, ಡು ಯು ಹ್ಯಾವ್ ಸಮಥಿಂಗ್ ಟು ಸೇ. ನೀನು ಹೇಳಿದ್ದರ ಅರ್ಥ ಏನು, ನೀನು ಹೇಳಿದ್ರ ಮೀನಿಂಗ್ ಏನು, ನಂಗೆ ಅರ್ಥ ಆಗ್ತಿಲ್ಲ ಅನ್ಬೇಕಿದ್ರೆ ವಾಟ್ ಡು ಯು ಮೀನ್, ವಾಟ್ ಡು ಯು ಮೀನ್. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಕೇಳೋದಕ್ಕೆ ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಮೈಂಡ್, ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಮೈಂಡ್. ನಿನ್ನ ವಿಚಾರ ಏನು, ವಾಟ್ ಈಸ್ ಯುವರ್ ಪಾಯಿಂಟ್, ವಾಟ್ ಈಸ್ ಯುವರ್ ಪಾಯಿಂಟ್. ನಿನ್ನ ಉದ್ದೇಶಗಳೇನು, ವಾಟ್ ಆರ್ ಯುವರ್ ಇಂಟೆನ್ಷನ್ಸ್, ವಾಟ್ ಆರ್ ಯುವರ್ ಇಂಟೆನ್ಷನ್ಸ್. ನಿಜವಾಗಿಯೂ ನೀನು ಏನು ಯೋಚಿಸ್ತಿರುವೆ, ನಿಜವಾಗೂ ನೀನು ಏನು ಯೋಚನೆ ಮಾಡ್ತಿದೀಯಾ ಕೇಳೋದಕ್ಕೆ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಥಿಂಕಿಂಗ್, ವಾಟ್ ಎಕ್ಸಾಕ್ಟ್ಲಿ ಆರ್ ಯು ಥಿಂಕಿಂಗ್. ನೀನು ಯಾವುದರ ಬಗ್ಗೆ ಮಾತಾಡ್ತಿದೀಯಾ, ಯಾವ ವಿಚಾರದ ಬಗ್ಗೆ ನೀನು ಮಾತಾಡ್ತಿರೋದು ಕೇಳೋದಕ್ಕೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ನಿನಗೆ ಆ ಡಾಕ್ಟರ್ ಗೊತ್ತಾ, ನಿನಗೆ ಆ ಡಾಕ್ಟರ್ ಗೊತ್ತಾ ಕೇಳೋದಕ್ಕೆ ಡು ಯು ನೋ ದಟ್ ಡಾಕ್ಟರ್, ಡು ಯು ನೋ ದಟ್ ಡಾಕ್ಟರ್. ನೀನು ನನಗೆ ಒಬ್ಬ ಒಳ್ಳೆಯ ವೈದ್ಯರನ್ನು ಸೂಚಿಸಬಲ್ಲೆಯ, ಒಂದು ಒಳ್ಳೆ ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡ್ತೀಯಾ ಕೇಳೋದಕ್ಕೆ ಕ್ಯಾನ್ ಯು ಅಡ್ವೈಸ್ ಮೀ ಅ ಗುಡ್ ಡಾಕ್ಟರ್, ಕ್ಯಾನ್ ಯು ಅಡ್ವೈಸ್ ಮೀ ಅ ಗುಡ್ ಡಾಕ್ಟರ್. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರು, ಫ್ಯಾಮಿಲಿ ಡಾಕ್ಟರ್ ಯಾರು ನಿಮಗೆ ಕೇಳೋದಕ್ಕೆ ಹೂ ಈಸ್ ಯುವರ್ ಫ್ಯಾಮಿಲಿ ಡಾಕ್ಟರ್, ಹೂ ಈಸ್ ಯುವರ್ ಫ್ಯಾಮಿಲಿ ಡಾಕ್ಟರ್. ನಿನಗೆ ಯಾರಾದರೂ ಹಿರಿಯ ಮೆದುಳು ತಜ್ಞರು ಗೊತ್ತಾ, ಡು ಯು ನೋ ಸಮ್ ಸೀನಿಯರ್ ಡಾಕ್ಟರ್ ಫಾರ್ ಬ್ರೈನ್, ಡು ಯು ನೋ ಸಮ್ ಸೀನಿಯರ್ ಡಾಕ್ಟರ್ ಫಾರ್ ಬ್ರೈನ್. ಯಾವ ಡಾಕ್ಟರ್ ಕಣ್ಣಿನ ಸಮಸ್ಯೆಗೆ ತುಂಬ ಸೂಕ್ತ, ಸೊ ವಿಚ್ ಡಾಕ್ಟರ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಐ, ವಿಚ್ ಡಾಕ್ಟರ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಐ. ಯಾವ ಡಾಕ್ಟರ್ ಹೃದಯ ತಜ್ಞರು, ವಿಚ್ ಡಾಕ್ಟರ್ ಈಸ್ ಅ ಸ್ಪೆಷಲಿಸ್ಟ್ ಆಫ್ ಹಾರ್ಟ್, ವಿಚ್ ಡಾಕ್ಟರ್ ಈಸ್ ಅ ಸ್ಪೆಷಲಿಸ್ಟ್ ಆಫ್ ಹಾರ್ಟ್. ನೀನು ಯಾವ ಡಾಕ್ಟರನ್ನ ಸಜೆಸ್ಟ್ ಮಾಡ್ತೀಯಾ, ಸೂಚನೆ ಮಾಡ್ತೀಯಾ ಕೇಳೋದಕ್ಕೆ ವಿಚ್ ಡಾಕ್ಟರ್ ವಿಲ್ ಯು ರೆಕಮೆಂಡೆಡ್, ವಿಚ್ ಡಾಕ್ಟರ್ ವಿಲ್ ಯು ರೆಕಮೆಂಡ್. ನೀನು ಯಾರಾದರೂ ಒಳ್ಳೆಯ ಹೃದಯ ತಜ್ಞರನ್ನು ಸೂಚಿಸ್ತೀಯಾ, ಕ್ಯಾನ್ ಯು ಸಜೆಸ್ಟ್ ಎ ಗುಡ್ ಡಾಕ್ಟರ್ ಫಾರ್ ಹಾರ್ಟ್. ನನ್ನದು ಏನು ಅಭ್ಯಂತರ ಇಲ್ಲ, ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ ಅಂತೀವಲ್ಲ, ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸಿಟ್ಟು ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಬಿ ಆ್ಯಂಗ್ರಿ, ಡೋಂಟ್ ಬಿ ಆ್ಯಂಗ್ರಿ. ಇದು ನಿನ್ನ ತಪ್ಪು ಆಗಿರಲಿಲ್ಲ, ಆ್ಯಕ್ಚುಲಿ ನಿನ್ನ ಫಾಲ್ಟ್ ಆಗಿರಲಿಲ್ಲ ಅನ್ನೋದಕ್ಕೆ ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್, ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ಅವನು ಗಾಢವಾದ ನಿದ್ದೆಯಲ್ಲಿದ್ದಾನೆ, ತುಂಬ ನಿದ್ದೆಯಲ್ಲಿದ್ದಾನೆ, ಸೌಂಡ್ ಸ್ಲೀಪ್ ಅಂತೀವಲ್ಲ, ಹೀ ಈಸ್ ಹ್ಯಾವಿಂಗ್ ಅ ಸೌಂಡ್ ಸ್ಲೀಪ್, ಹೀ ಈಸ್ ಹ್ಯಾವಿಂಗ್ ಅ ಸೌಂಡ್ ಸ್ಲೀಪ್. ನಾನು ಕೆಲವೇ ಕ್ಷಣಗಳಲ್ಲಿ ಬರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿರ್ತೀನಿ, ಬರ್ತೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಇನ್ ಅ ವೈಲ್, ಐ ಆಮ್ ಕಮಿಂಗ್ ಇನ್ ಅ ವೈಲ್. ನೀನು ಎಲ್ಲೋ ಕಳೆದು ಹೋದಂತೆ ಕಾಣ್ತಾ ಇದೆ, ಎಲ್ಲೋ ಮಿಸ್ ಆದಂಗೆ ಕಾಣ್ತಿದೆ ನೀನು ಅನ್ನೋದಕ್ಕೆ ಯು ಸೀಮ್ ಟು ಬಿ ಲಾಸ್ಟ್ ಸಮ್ವೇರ್, ಯು ಸೀಮ್ ಟು ಬಿ ಲಾಸ್ಟ್ ಸಮ್ವೇರ್.
ನೀನು ಯಾಕೆ ವಿಷಯವನ್ನು ಎಳಿತಾ ಇದೆಯಾ, ವಿಷಯನ ಯಾಕೆ ಸ್ಟ್ರೆಚ್ ಮಾಡ್ತಿದ್ಯಾ? ವೈ ಆರ್ ಯು ಸ್ಟ್ರೆಚಿಂಗ್ ದ ಇಶ್ಯೂ? ವೈ ಆರ್ ಯು ಸ್ಟ್ರೆಚಿಂಗ್ ದ ಇಶ್ಯೂ? ನಾನು ಆಗಾಗ ಅವನ ಮನೆಗೆ ಹೋಗ್ತೀನಿ, ಅವಾಗವಾಗ ಅವನ ಮನೆಗೆ ಹೋಗ್ತೀನಿ ಅನ್ನೋದಕ್ಕೆ ಐ ಆಫನ್ ಗೋ ಟು ಹಿಸ್ ಹೋಮ್. ಐ ಆಫನ್ ಗೋ ಟು ಹಿಸ್ ಹೋಮ್. ಅವನ ಕಡೆ ನೋಡಬೇಡ. ಡೋಂಟ್ ಲುಕ್ ಎಟ್ ಹಿಮ್. ಡೋಂಟ್ ಲುಕ್ ಎಟ್ ಹಿಮ್. ನಾನು ಅರ್ಧ ಗಂಟೆಯಲ್ಲಿ ಹೊರಡ್ತೀನಿ ನಾನು ಅನ್ನೋದಕ್ಕೆ ಐ ವಿಲ್ ಲೀವ್ ಇನ್ ಹಾಫ್ ಎನ್ ಅವರ್. ಐ ವಿಲ್ ಲೀವ್ ಇನ್ ಹಾಫ್ ಎನ್ ಅವರ್. ನನಗೆ ನನ್ನ ಚಾರ್ಜರ್ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ನಾವು ಹೋದ ಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ, ಹೋದ್ಮೇಲೆ ಅಥವಾ ರೀಚ್ ಆದಮೇಲೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ಯು ವೆನ್ ವಿ ಗೋ. ಐ ವಿಲ್ ಕಾಲ್ ಯು ವೆನ್ ವಿ ಗೋ. ನೀನು ಯೋಚಿಸಿದಂತೆ ನೀನು ಆಗ್ತೀಯ. ನೀನು ಯೋಚನೆ ಏನು ಮಾಡ್ತೀಯೋ ಅದೇ ಥರ ನೀನು ಆಗ್ತೀಯ ಅನ್ನೋದಕ್ಕೆ ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ನಾನು ಇಲ್ಲಿಗೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದಿದ್ದೀನಿ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಅನ್ನೋದಕ್ಕೆ ಐ ಹ್ಯಾವ್ ಕಮ್ ಹಿಯರ್ ವಿತ್ ಲಾಟ್ಸ್ ಆಫ್ ಹೋಪ್. ಐ ಹ್ಯಾವ್ ಕಮ್ ಹಿಯರ್ ವಿತ್ ಲಾಟ್ಸ್ ಆಫ್ ಎಕ್ಸ್ಪೆಕ್ಟೇಷನ್ ಆರ್ ಹೋಪ್. ನೀನು ಕಲಿತೀಯ. ಯು ವಿಲ್ ಲರ್ನ್. ಯು ವಿಲ್ ಲರ್ನ್. ಇವತ್ತು ನೀಲಿ ಶರ್ಟ್ ಹಾಕಿಕೋ, ಇವತ್ತು ನೀಲಿ ಶರ್ಟನ್ನು ಹಾಕೋ ಅನ್ನೋದಕ್ಕೆ ಪುಟ್ ಆನ್ ದ ಬ್ಲೂ ಶರ್ಟ್ ಟುಡೇ. ಪುಟ್ ಆನ್ ದ ಬ್ಲೂ ಶರ್ಟ್ ಟುಡೇ. ನೀನು ಯಾರನ್ನು ಕರೆಯಲು ಬಯಸಿದ್ದೀಯಾ, ನೀನು ಯಾರನ್ನು ಕರೆಯೋಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.